ದರ್ಶನ್ ಅಂಡ್ ಗ್ಯಾಂಗ್ ಈಗ ಕೋರ್ಟ್ನಲ್ಲೇ ಇದೆ. ಒಂದ್ ಕಡೆ ವಕೀಲರ ಜೊತೆ ಚರ್ಚೆ ಆಗ್ತಾ ಇದೆ. ಮುಂದಿನ ತೀರ್ಮಾನಗಳ ಕುರಿತಂತೆ ಅಂದ್ರೆ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತಹ ಕುರಿತಂತೆ ಒಂದಷ್ಟು ಚರ್ಚೆಗಳನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಕೋರ್ಟ್ ಕಾರಿಡಾರ್ನಲ್ಲಿ ಈಗ ವಕೀಲರು ಮತ್ತೆ ಕಕ್ಷಿದಾರರು ಕಿಕ್ಕಿರಿದು ಸೇರಿದ್ದಾರೆ. ಕೋರ್ಟ್ ಸಿಬ್ಬಂದಿ ನಡುವೆ ಹರಸಾಹಸ ಪಟ್ಟು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಅಂದ್ರೆ ಗ್ಯಾಂಗ್ ಮೀನ್ಸ್ ಆರೋಪಿಗಳನ್ನ ಕರೆತರಲಾಯಿತು. ಕೋರ್ಟ್ಗೆ ಕರೆತಂದದ್ದು ಸಾಕಷ್ಟು ಸಮಸ್ಯೆ ಆಯಿತು. ಕೋರ್ಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಮತ್ತೆ ವಕೀಲರು ಎಲ್ಲರೂ ಕೂಡ ಇದ್ರು. ವಕೀಲರನ್ನ ನೋಡಿ ಜಡ್ಜ್ ಕೂಡ ಅಲ್ಲಿ ನಕ್ರು ಅನ್ನೋದು ಗೊತ್ತಾಯ್ತು. ಹಾಗೆ ದಯಮಾಡಿ ಹೊರಗಡೆ ಇರುವಂತೆ ಜಡ್ಜ್ ಕೂಡ ಅಲ್ಲಿ ಮನವಿಯನ್ನ ಮಾಡ್ಕೊಂಡ್ರು. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರು ಮತ್ತೆ ಕಕ್ಷಿದಾರರಿರುವಂತಹ ಕಾರಣಕ್ಕಾಗಿ ಅಲ್ಲಿ ಜಡ್ಜ್ ಕೂಡ ಮನವಿ ಮಾಡಿದ್ರು. ಇಷ್ಟು ಜನರಿದ್ರೆ ಹೇಗೆ ದೋಷಾರೋಪ ಹೊರಿಸೋದು, ಯಾವ ರೀತಿ ಅದನ್ನ ನಿಭಾಯಿಸೋದು ಅನ್ನುವಂಥದ್ದನ್ನ ಜಡ್ಜ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಎಲ್ಲರನ್ನೂ ಕೂಡ ಹೊರಗಡೆ ಹೋಗುವಂತೆ ಮನವಿಯನ್ನ ಮಾಡ್ತಾರೆ. ಕೋರ್ಟ್ ಸೂಚನೆ ಬಳಿಕವೂ ಕೂಡ ಅಲ್ಲಿ ಜನದಟ್ಟಣೆ ಕರಗೋದಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಜನ ಅಲ್ಲೇ ಇರ್ತಾರೆ. ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಅಲ್ಲಿ ಜನದಟ್ಟಣೆ ಹಾಗೆ ಇದೆ. ಒಳ ಬರಲಾಗದೆ ಬಾಗಿಲ ಬಳಿಯಲ್ಲೇ ಆರೋಪಿಗಳು ನಿಲ್ಲುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಇವತ್ತು ನಡೆದಂತಹ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆರೋಪಿಗಳನ್ನ ಕರೆತರೋದಕ್ಕೆ ವಕೀಲರು ಯತ್ನಿಸುವುದಾಗಿ ಮನವಿಯನ್ನ ಮಾಡ್ತಾರೆ. ಕೋರ್ಟ್ ಹಾಲ್ನಲ್ಲೇ ಇನ್ನು ಆರೋಪಿ ದರ್ಶನ್ ಕುಳಿತಿದ್ರು. ದರ್ಶನ್ಗಾಗಿ ಊಟವನ್ನ ಕೂಡ ಅವರ ಆಪ್ತರು ತಗೊಂಡು ಬಂದಿದ್ದಾರೆ, ಪಾರ್ಸಲ್ ತಗೊಂಡು ಬಂದಿದ್ದಾರೆ. ಬಹುಶಃ ದರ್ಶನ್ ಮತ್ತೆ ವಾಪಸ್ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಅದನ್ನ ಕೊಟ್ಟು ಕಳ್ಸೋಣ ಅನ್ನುವಂಥದ್ರ ಬಗ್ಗೆ ತಗೊಂಡು ಬಂದಿದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಕೋರ್ಟ್ ಆವರಣದಿಂದ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಆರೋಪಿಗಳನ್ನ. ದರ್ಶನ್, ಪವಿತ್ರ ಗೌಡ ಇತರ ಆರೋಪಿಗಳು ಮರಳಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡ್ತಾರೆ. ಈಗ ನೋಡಿ ಕರ್ಕೊಂಡು ಬರ್ತಾ ಇದ್ದಾರೆ, ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಆರೋಪಿಗಳು ಅನ್ನುವಂಥದ್ದು ಈಗ ಲೇಟೆಸ್ಟ್ ಅಪ್ಡೇಟ್. ಇದಕ್ಕಿಂತ ಮುಂಚೆ ಈಗ ದರ್ಶನ್ಗೋಸ್ಕರ ಊಟವನ್ನು ತೊಗೊಂಡು ಬಂದು ಒಂದಷ್ಟು ಜನ ಅವರ ಆಪ್ತರು ಕೂಡ ಕಾಯ್ತಾ ಇದ್ದಾರೆ. ಬಹುಶಃ ಹೊರಗಡೆ ಹೋಗುವಾಗ ಮತ್ತೆ ವಾಪಸ್ ಏನು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಆ ಟೈಮಲ್ಲಿ ಅವರಿಗೆ ಊಟವನ್ನು ಕೊಟ್ಟು ಕಳಿಸೋದಕ್ಕೆ ಅಂತೇಳಿ ಕಾಯ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಲಿಫ್ಟ್ ಮೂಲಕ 4ನೇ ಮಹಡಿಯಿಂದ ಕೆಳಗಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. 4ನೇ ಮಹಡಿಯಲ್ಲಿ ಇರುವಂತಹ ಹಾಲ್ ನಂಬರ್ 64 ಇವತ್ತೇನಿತ್ತಲ್ಲ, ಇನ್ಫ್ಯಾಕ್ಟ್ 55 ಮಾಡಬೇಕಿತ್ತು. ಕೋರ್ಟ್ ನಂಬರ್ 57ರಲ್ಲಿ ಇನ್ಫ್ಯಾಕ್ಟ್ 57ರಲ್ಲಿ ಇವತ್ತು ದೋಷಾರೋಪ ನಿಗದಿ ಆಗಬೇಕಾಗಿತ್ತು. ಆದರೆ ಅಲಭ್ಯರಿರುವ ಕಾರಣದಿಂದಾಗಿ ಜಡ್ಜ್ ಅಲ್ಲಿ ಅಲಭ್ಯರಿರುವ ಕಾರಣದಿಂದಾಗಿ 64ರಲ್ಲಿ ಮಾಡಿದ್ರು. ಈಗ